ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಪ್ರಕರಣದಲ್ಲಿ ಪೊಲೀಸ್ ವರ್ಸಸ್ ಪುಷ್ಪ. ನೋಟಿಸ್ ಕೊಟ್ಟಿದ್ದರಿಂದ ವಿಚಾರಣೆಗೆ ಹಾಜರಾದ ಅಲ್ಲು ಅರ್ಜುನ್. ಐಕಾನ್ ಸ್ಟಾರ್ಗೆ ಪೊಲೀಸರಿಂದ ಪ್ರಶ್ನೆಗಳ ಸುರಿಮಳೆ. ವರ್ತೂರ್ ಪ್ರಕಾಶ್ಗೆ ಪೊಲೀಸರಿಂದ ವಿಚಾರಣೆ. ಪೊಲೀಸರ ಮುಂದೆ 12 ಲಕ್ಷ ನಗದು, 3 ಬ್ರಾಸ್ಲೈಟ್ ಮತ್ತು 1 ಚಿನ್ನದ ಉಂಗುರ ವಾಪಸ್. ನನಗೂ ಶ್ವೇತಾ ಗೌಡಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ. ಗುಲಾಬ್ ಜಾಮೂನ್ ಅಂತ ವರ್ತೂರು ನಂಬರ್ ಸೇವ್ ಮಾಡಿಕೊಂಡಿದ್ದ ಶ್ವೇತಾ. ಮೈಸೂರು ಪಾಕ್ ರಸಗುಲ್ಲಾ ಅಂತ ಪ್ರಭಾವಿಗಳ ಹೆಸರು ಸೇವ್. ಹಲವರಿಗೆ ಶ್ವೇತಾ ಮೆಸೇಜ್ ಮಾಡಿದ್ದು ಬಯಲು. ಶ್ವೇತಾ ಗೌಡ ಕೇಸಲ್ಲಿ ವರ್ತೂರು ಪ್ರಕಾಶ್ ಕಿರಿಯ ಪುತ್ರನ ಪಾತ್ರ. ಆರೋಪಿತೆಯ ಹೇಳಿಕೆ ಆಧರಿಸಿ ಮಗನಿಗೂ ನೋಟಿಸ್. ನಿತಿನ್ ಜೊತೆ ಲಕ್ಷಾಂತರ ರೂಪಾಯಿ ಶಾಪಿಂಗ್ ಮಾಡಿದ ಬಗ್ಗೆ ಮಾಹಿತಿ ಕಲೆ ಹಾಕಲಿರೋ ಪೊಲೀಸರು. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ನಂಬಿಸಿ ವಂಚನೆ. ಚಿನ್ನದ ವ್ಯಾಪಾರಿ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ ಮಾಲಕಿಗೆ ಪಂಗನಾಮ. ಆರ್ ನಗರದ ಐಶ್ವರ್ಯ ಗೌಡ ವಿರುದ್ಧ ಆರೋಪ. ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಡಿಕೆ ಸುರೇಶ್ ತಂಗಿ ಅಂತ ನಂಬಿಸಿ ವಂಚನೆ ಕೇಸಲ್ಲಿ ನಟನ ಹೆಸರು. ದೂರಲ್ಲಿ ಧರ್ಮೇಂದ್ರ ಹೆಸರನ್ನು ಉಲ್ಲೇಖಿಸಿರೋ ವನಿತಾ. ಡಿಕೆ ಸುರೇಶ್ ಧ್ವನಿಯಲ್ಲಿ ಧರ್ಮನಿಂದ ಬೆದರಿಕೆ ಹಾಕಿರೋ ಆರೋಪ. ಸಿಟಿ ರವಿಗೆ ಕ್ಲೀನ್ ಚಿಟ್ ನೀಡಿ ಇಕ್ಕಟ್ಟಿಗೆ ಸಿಲುಕಿದ ಸಭಾಪತಿ ಹೊರಟ್ಟಿ. ಸಿಟಿ ರವಿ ವಿರುದ್ಧ ದೂರು ಕೊಡಲು ಸಿದ್ಧವಾದ ಹೆಬ್ಬಾಳ್ಕರ್. ಒಂದು ವೇಳೆ ದೂರು ಕೊಟ್ರೆ ಸಿಟಿ ರವಿಗೆ ಮತ್ತೆ ಸಂಕಷ್ಟ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಸಿಎಂ ಆಪ್ತ ಸಚಿವರ ಅಂತರ. ಸಿಟಿ ರವಿ ಕೇಸ್ ಬಗ್ಗೆ ಮಾತನಾಡದಿರಲು ನಿರ್ಧಾರ. ಅನಾವಶ್ಯಕ ಗೊಂದಲಗಳು ಬೇಡ ಅನ್ನೋ ಲೆಕ್ಕಾಚಾರ. ಕೇಂದ್ರ ಸಚಿವರು ರಾಜ್ಯ ಸಚಿವರ ಮಧ್ಯೆ ಅಸಮರ್ಥ ಸಮರ. ರಾಜ್ಯದಲ್ಲಿ ಗೃಹ ಸಚಿವರು ಅಸಮರ್ಥ ಎಂದಿದ್ದ ಪ್ರಹ್ಲಾದ್ ಜೋಶಿ ಅವರನ್ನ ಅಸಮರ್ಥ ಕೇಂದ್ರ ಸಚಿವ ಅಂತಂದ್ರೆ ಒಪ್ಕೊಳ್ತಾರ. ಜೋಶಿ ವಿರುದ್ಧ ಡಾಕ್ಟರ್ ಪರಮೇಶ್ವರ್ ಕಿಡಿ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮೇಜರ್ ಸರ್ಜರಿ ಮಾಡಿದ ಕೇಂದ್ರ. 5 ಮತ್ತು 8ನೇ ತರಗತಿ ಮಕ್ಕಳನ್ನ ಪಾಸ್ ಮಾಡೋದು ಕಡ್ಡಾಯ ಅಲ್ಲ. ಫೇಲ್ ಆದ್ರೆ 2 ತಿಂಗಳಲ್ಲಿ ಪೂರಕ ಪರೀಕ್ಷೆಗೆ ಅವಕಾಶ. ನವೋದಯ ಶಾಲೆ, ಸೈನಿಕ ಶಾಲೆಗಳಲ್ಲಿ ರೂಲ್ಸ್ ಜಾರಿ. ವಿದ್ಯಾರ್ಥಿ ಹಾಗೂ ಉಪನ್ಯಾಸಕನ ಮಧ್ಯೆ ಮಾರಾಮಾರಿ. ಪೋಷಕರ ಎದುರೇ ವಿದ್ಯಾರ್ಥಿಗೆ ಹೊಡೆದ ಲೆಕ್ಚರರ್. ತಿರುಗಿ ಉಪನ್ಯಾಸಕನಿಗೆ ಹೊಡೆದ ವಿದ್ಯಾರ್ಥಿಯ ತಂದೆ. ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಘಟನೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಈ ವರ್ಷ 61 ಬಾಣಂತಿಯರ ಸಾವು. ಬೆಚ್ಚಿ ಬೀಳಿಸುತ್ತೆ ಬಾಣಂತಿಯರ ಸಾವಿನ ಸಂಖ್ಯೆ. ನಮ್ಮ ಆಸ್ಪತ್ರೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ಆಗಿಲ್ಲ ಅಂತಿರೋ ಆಡಳಿತ ಮಂಡಳಿ. ಶಾಲೆಗಳಲ್ಲಿ ಮಕ್ಕಳಿಗೆ ನೀಡೋ ಮೊಟ್ಟೆ ಬ್ಯಾನ್ ಮಾಡಿ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ. ಮೊಟ್ಟೆ ನೆಪದಲ್ಲಿ ಮಕ್ಕಳಿಗೆ ವಿಷ ನೀಡುತ್ತಿದ್ದಾರೆ ಅಂತ ವಕೀಲ ರವಿಕುಮಾರ್ ಆರೋಪ. ಮೈಸೂರಿನ ಪ್ರಮುಖ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರು. ಕೆಆರ್ಎಸ್ ರಸ್ತೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ವೃತ್ತದಿಂದ ಆರಂಭ. ಮೇಟಗಳ್ಳಿಯ ರಾಯಲ್ ಇನ್ ಜಂಕ್ಷನ್ ವರೆಗಿನ ರೋಡ್ಗೆ ಸಿದ್ದು ಹೆಸರು ನಾಮಕರಣ. ಆಧುನಿಕ ಕರ್ಣನಿಂದ ಬಡವರಿಗೆ ಬಂಗಾರ, ಬೆಳ್ಳಿ, ಹಣ, ಬಟ್ಟೆ ದಾನ. ಬೆಳಗಾವಿಯ ಐನಾಪುರ ಪಟ್ಟಣದಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ 40 ಲಕ್ಷ ನೀಡಿಕೆ. ಮಕ್ಕಳಿಗೆ, ಮಹಿಳೆಯರಿಗೆ ಬಟ್ಟೆ ದಾನ ಮಾಡೋ ಮೂಲಕ ಕಲಿಯುಗದ ಕರ್ಣನಾಗಿರೋ ಮಹಾವೀರ ಪಡನಾಡ. ಹೊಸ ವರ್ಷ ಬರ ಮಾಡಿಕೊಳ್ಳಲು ಸಜ್ಜಾಗ್ತಿದೆ ಸಿಲಿಕಾನ್ ಸಿಟಿ. ಪಬ್ಬು ಬಾರ್ಗಳಲ್ಲಿ ನ್ಯೂ ಇಯರ್ ವೆಲ್ಕಮ್ ಮಾಡಿಕೊಳ್ಳಲು ಬರದ ತಯಾರಿ. ಮಧ್ಯರಾತ್ರಿ 2 ಗಂಟೆಯವರೆಗೆ ಓಪನ್ಗೆ ಬಾರ್ ಮಾಲಕರಿಂದ ಅವಕಾಶ ಕೋರಿಕೆ. ಅಮೆರಿಕದ ಆಸ್ಪತ್ರೆಯಲ್ಲಿಂದು ನಟ ಶಿವಣ್ಣನಿಗೆ ಶಸ್ತ್ರಚಿಕಿತ್ಸೆ. ಶೀಘ್ರ ಚೇತರಿಕೆ ಕಾಣಲಿ ಅಂತ ದೇವರ ಮೊರೆ ಹೋದ ಅಭಿಮಾನಿಗಳು. ಬೆಳಗ್ಗೆಯಿಂದಲೇ ರಾಜ್ಯದ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಹೋಮ, ಹವನ.
ಪೈಪ್ಲೈನ್ ಒಡೆದು ಭಾರೀ ಎತ್ತರಕ್ಕೆ ಚಿಮ್ಮಿದ ನೀರು. ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಪೋಲು. ಜಲಮಂಡಳಿ ಅಧಿಕಾರಿಗಳು ಸಿಬ್ಬಂದಿಯಿಂದ ದುರಸ್ತಿ ಕಾರ್ಯ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಹಿಮಪಾತ. ಸೋಲಾಂಗ್ ಅಟಲ್ ಸುರಂಗ ಮಾರ್ಗದ ಮಧ್ಯೆ ಸಿಲುಕಿರೋ ಸಾವಿರಾರು ವಾಹನಗಳು. ಹಿಂದೆ ಮುಂದೆ ಸಂಚರಿಸಲಾಗದೆ ಭಾರೀ ಪರದಾಟ. ಧ್ರುವ ಸರ್ಜಾ ನಟನೆಯ ಕೆಡಿ ಫಸ್ಟ್ ಸಾಂಗ್ ರಿಲೀಸ್. ಪವರ್ಫುಲ್ ಶಿವ ಶಿವ ಹಾಡು ರಿಲೀಸ್. ಮಸ್ತ್ ಮೇಕಿಂಗ್, ಫ್ಯಾನ್ಸ್ ಫಿದಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.